ಏನೊಂದು ಡೆಮೊಕ್ರಾಟಿಕ್ ನೇಷನ್ ಪ್ರಜಾಪ್ರಭುತ್ವ ಅಂತೀವಿ, ಅದಕ್ಕೆ ಇಂಪಾರ್ಟೆಂಟ್ ಇರೋದೇ ವೋಟಿಂಗ್ ಅನ್ನೋ ಒಂದು ಸಿಸ್ಟಮ್. ಒಂದು ಲೀಡರ್ನ ಎಲೆಕ್ಟ್ ಮಾಡಬೇಕು ನಮ್ಮ ದೇಶಕ್ಕೆ ಅಂದ್ರೆ ಅದರಿಂದ ಸ್ಟಾರ್ಟ್ ಆಗೋದೇ ಆ ವೋಟಿಂಗ್ ಇಂದ, ಒಂದು ಚಿಕ್ಕದು. ಸೊ ನಮ್ದು ಇವಾಗ ಅಳಿಲ್ ಸೇವೆ ತರ ನೆಕ್ಸ್ಟ್ ನೋಡ್ಕೊಂಡು ಹೋಗ್ಬೇಕು. ಸೊ ಅದನ್ನ ಮಾಡಿ ಅಂತ ಕೇಳ್ಕೊಂಡು. ಈಗ ಬೆಂಗಳೂರಿನಲ್ಲಿ ಯಾವಾಗ ಲಾಸ್ಟ್ ಟೈಮ್ ಕೂಡ ವೋಟಿಂಗ್ ಪರ್ಸೆಂಟೇಜ್ ಬಹಳ ಕಮ್ಮಿ ಆಗಿತ್ತು. ಸೊ ಸಾಕಷ್ಟು ಪ್ರಯತ್ನ ಮಾಡಿದೆ ಚುನಾವಣಾ ಆಯೋಗ, ಜಾಗೃತಿ ಮೂಡಿಸಿದ್ದಾರೆ. ಆದ್ರೂ ಕೂಡ ಬೆಂಗಳೂರಿನಲ್ಲಿ ಪರ್ಸೆಂಟೇಜ್ ಕಮ್ಮಿ ಇರುತ್ತೆ. ತಾವು ಬೆಂಗಳೂರಿನ ಮತದಾರರಾಗಿ ಏನ್ ಕೇಳ್ಕೊತೀರಿ? ಬೆಂಗಳೂರು ದಯವಿಟ್ಟು ಬೆಂಗಳೂರು ಜನ ಬಂದು ವೋಟ್ ಮಾಡಿ ಅಂತಾನೆ ಕೇಳ್ಕೊಬಹುದು. ಯಾಕಂದ್ರೆ ನಾವು ಹೋಗಿ ಅವ್ರನ್ನ ಮನೆಯಿಂದ ಕರ್ಕೊಂಡ್ ಬರಕ್ಕಾಗಲ್ಲ, ನಾವು ಒಂದು ರಿಕ್ವೆಸ್ಟ್ ಮಾಡಬಹುದು ಅಷ್ಟೇ, ಬಂದು ದಯವಿಟ್ಟು ವೋಟ್ ಮಾಡಿ. ವಿಧಾನಸಭೆಗೂ ವೋಟ್ ಮಾಡಿದ್ರಿ, ಈಗಲೂ ವೋಟ್ ಮಾಡಿದ್ರಿ. ಸೊ ಏನ್ ಡಿಫ್ರೆನ್ಸ್ ಅನಿಸ್ತಾ ಇದೆ ನಿಮ್ಗೆ ಲೋಕಸಭೆಗೂ ವಿಧಾನಸಭೆ? ಅಂದ್ರೆ ಎವ್ರಿ ಟೈಮ್ ಯಾವ್ದೇ ಎಲೆಕ್ಷನ್ ಆದ್ರೂ ನಮ್ ಸರ್ಕಾರ ಆಗಿರ್ಬೋದು, ಅಂದ್ರೆ ಇವಾಗ ಅವ್ರು ಎಲೆಕ್ಷನ್ ಕಮಿಷನ್ ಆಗಿರ್ಬೋದು ಅದೇ ರೀತಿ ನಡ್ಸ್ಕೊಂತಾ ಬರುತ್ತೆ. ಆ ಎಲೆಕ್ಷನ್ ಪ್ರೋಸೆಸ್ ನ ತುಂಬಾ ಸ್ಮೂತ್ ಆಗಿ ಮಾಡ್ಕೊಡಕ್ ಟ್ರೈ ಮಾಡುತ್ತೆ ಸಿಟಿಸನ್ಸ್ ಎಲ್ರಿಗೂನು. ಸೊ ಅವಾಗ್ಲೂ ಅಷ್ಟೇ ಇವಾಗ್ಲೂ ಅಷ್ಟೇ ಸ್ಮೂತ್ ಆಗಿತ್ತು ಪ್ರೋಸೆಸ್. ಸೊ ಆ ಡಿಫ್ರೆನ್ಸ್ ಏನಿರ್ಲಿಲ್ಲ, ಬರೀ ಎಲೆಕ್ಷನ್ ಇದ್ ಮಾತ್ರ ಡಿಫ್ರೆಂಟ್ ಇತ್ತು ಅಷ್ಟೇ. ಇವತ್ತು ರಜೆ ಕೊಟ್ಟಿದ್ದಾರೆ, ವೀಕೆಂಡ್ ಬಂತು. ಸೊ ಕೆಲವರು ಹೊರಟು ಬಿಡ್ತಾರೆ ಮೂರ್ ದಿನ ರಜೆ ಹಾಕೊಂಡು. ಸೊ ಅಂತವ್ರಿಗೆಲ್ಲ ಏನ್ ಹೇಳಿ? ದಯವಿಟ್ಟು ನೀವ್ ಇವಾಗ ಬೆಳಿಗ್ಗೆನೆ ಮಾಡ್ಬಿಟ್ಟು ಆಮೇಲೆ ಹೋಗಿ ಎಲ್ಲಿ ಹೋಗ್ತೀರೋ ಹೋಗಿ, ವೀಕೆಂಡ್ ಇದೆ, ಬಟ್ ದಯವಿಟ್ಟು ವೋಟ್ ಮಾಡ್ಬಿಟ್ಟು ಹೋಗಿ. ಇದಿಷ್ಟು ಕಾಂತಾರ ಬೆಳಗಿ ಸಪ್ತಮಿ ಗೌಡ ಅವರ ಮಾತು. ಕ್ಯಾಮರಾಮನ್ ನಾಗರಾಜ್ ಜೊತೆಗೆ ಮಾರುತೇಶ್ ಹುಣಸನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.